ಈ 5 ರಾಶಿಯವರು ದೇವರ ನೆಚ್ಚಿನ ಮಕ್ಕಳು. ಜೀವನದಲ್ಲಿ ಬಯಸಿದ್ದೆಲ್ಲ ಸಿಗುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಒಬ್ಬರ ರಾಶಿಯ ಆಧಾರದ ಮೇಲೆ ಅವರ ಜೀವನದ ಭವಿಷ್ಯದ ಬಗ್ಗೆ ಭವಿಷ್ಯವಾಣಿಗಳನ್ನು ಒದಗಿಸುತ್ತದೆ. ಅದಕ್ಕಾಗಿಯೇ ಜ್ಯೋತಿಷ್ಯವು ಶತಮಾನಗಳಿಂದ ಜನರಿಗೆ ಆಸಕ್ತಿಯ ವಿಷಯವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿ ಚಕ್ರದ ಜನರು ದೇವರಿಗೆ ತುಂಬ ಇಷ್ಟವಾಗುವುದರ ಮೂಲಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ದೇವರ ಮಕ್ಕಳು ಎಂದು ಕರೆಯಲ್ಪಡುವ ಮತ್ತು ಯಾವಾಗಲೂ ದೇವರ ಆಶೀರ್ವಾದವನ್ನು ಸುಲಭವಾಗಿ ಪಡೆಯುವ ರಾಶಿ ಚಕ್ರದ ಜನರು ಯಾರೆಂದು ತಿಳಿಯೋಣ ಬನ್ನಿ. ಮೇಷರಾಶಿ. ಯುದ್ಧದ ಗ್ರಹವಾದ ಮಂಗಳದಿಂದ ಆಳಲ್ಪಡುವ ಮೇಷರಾಶಿಯವರು ಶಕ್ತಿ, ಧೈರ್ಯವನ್ನು ಹೊಂದಿದ್ದಾರೆ. ಈ ರಾಶಿಯಡಿಯಲ್ಲಿ ಜನಿಸಿದ ಜನರು ತಡೆಯಲಾಗದ ಶಕ್ತಿ ಮತ್ತು ಜೀವನದಲ್ಲಿ ನೈಸರ್ಗಿಕ ಉತ್ಸಾಹವನ್ನು ಹೊಂದಿರುತ್ತಾರೆ. ಮೇಷರಾಶಿಯವರು ಉತ್ಸಾಹ ಮತ್ತು ನಂಬಿಕೆಯಿಂದ ಜೀವನ ನಡೆಸುವ ನಾಯಕರಾಗಿರುತ್ತಾರೆ. ಅವರು ತಮ್ಮ ಆದರ್ಶಗಳನ್ನು ಸದಾ ಬೆನ್ನಟ್ಟುತ್ತಾರೆ. ಯಾವಾಗಲೂ ಸವಾಲುಗಳನ್ನು ಸುಲಭವಾಗಿ ಜಯಿಸುತ್ತಾರೆ. ಯುದ್ಧದ ದೇವರಾದ ಮಂಗಳನ ಆಶೀರ್ವಾದ ಮೇಷರಾಶಿಯವರಿಗೆ ಇರುವುದರಿಂದ ಈ ರಾಶಿಯವರನ್ನು ದೇವರ ನೆಚ್ಚಿನ ಮಕ್ಕಳು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ವೃಷಭ ರಾಶಿ. ಸಂತೋಷ, ಸೌಂದರ್ಯ ಮತ್ತು ಪ್ರೀತಿಯ ಗ್ರಹವಾದ ಶುಕ್ರನಿಂದ ಆಳಲ್ಪಡುವ ವೃಷಭ ರಾಶಿಯವರು ಜೀವನದ ಸಣ್ಣ ಸಾಧನೆಗಳಿಗೆ ಹೆಚ್ಚು ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಈ ರಾಶಿಯವರು ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ. ಹೀಗಾಗಿ ಇವರ ಆರ್ಥಿಕ ಜೀವನದಲ್ಲಿ ಮಾತ್ರವಲ್ಲದೆ ವೈಯಕ್ತಿಕ ಜೀವನದಲ್ಲೂ ದೇವರ ಕೃಪೆ ಹೆಚ್ಚಿರುತ್ತದೆ. ಸಿಂಹರಾಶಿ. ಶಕ್ತಿಯ ಮೂಲವಾದ ಸೂರ್ಯನಿಂದ ಆಳಲ್ಪಡುವ ಸಿಂಹರಾಶಿಯವರು ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿದ್ದಾರೆ. ಈ ರಾಶಿಯವರು ತಮ್ಮ ಆಕರ್ಷಕ ಮಾತು ಮತ್ತು ಸೃಜನಶೀಲ ಸಾಮರ್ಥ್ಯಗಳಿಂದ ಜಗತ್ತನ್ನು ಆಶ್ಚರ್ಯಗೊಳಿಸುವಂತವರಾಗಿರುತ್ತಾರೆ. ಎಲ್ಲಿಗೆ ಹೋದರೂ ಕಾಡಿನ ರಾಜರಂತೆ ಎಲ್ಲರಿಂದ ಗೌರವ, ಪ್ರೀತಿ ಇವರಿಗೆ ಸಿಗುತ್ತದೆ. ಸಿಂಹರಾಶಿಯವರು ಸೂರ್ಯನ ಆಶೀರ್ವಾದದಿಂದ ಜನಿಸಿದವರಾಗಿರುತ್ತಾರೆ. ಹೀಗಾಗಿ ಈ ರಾಶಿಯವರನ್ನು ದೇವರ ನೆಚ್ಚಿನ ಮಕ್ಕಳು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಇನ್ನು ಧನುರಾಶಿ. ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾದ ಗುರು ಧನು ರಾಶಿಯವರಿಗೆ ವಿಶಾಲ ದೃಷ್ಟಿಕೋನಗಳು, ತಾತ್ವಿಕ ತಿಳುವಳಿಕೆ ಮತ್ತು ಮಿತಿಯಿಲ್ಲದ ಆಶಾವಾದವನ್ನು ನೀಡುತ್ತದೆ. ಈ ಸ್ವತಂತ್ರ ಮನಸ್ಸಿನ ವ್ಯಕ್ತಿಗಳು ಬುದ್ಧಿವಂತಿಕೆ ಮತ್ತು ಜ್ಞಾನದ ಮಿತಿಗಳನ್ನು ಅನ್ವೇಷಿಸುವುದನ್ನು ಸದಾ ಮಾಡುತ್ತಾರೆ. ಗುರು ದೇವನ ಆಶೀರ್ವಾದದಿಂದ ಜೀವನದ ಅಡೆತಡೆಗಳನ್ನು ಎದುರಿಸುತ್ತಾರೆ. ಭರವಸೆ ಮತ್ತು ಉತ್ಸಾಹದಿಂದ ತುಂಬಿರುತ್ತಾರೆ. ವೈಯಕ್ತಿಕ ಬೆಳವಣಿಗೆಯ ಹಾದಿಯಲ್ಲಿ ಪ್ರಗತಿ ಹೊಂದುತ್ತಾರೆ. ಧನುರಾಶಿಯವರಿಗೆ ದೇವರ ಕೃಪೆ ಇರುವುದರಿಂದ ಇವರನ್ನು ದೇವರ ನೆಚ್ಚಿನ ಮಕ್ಕಳು ಎಂದು ಕರೆಯಲಾಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರು ಅತೀಂದ್ರಿಯ ಮತ್ತು ಆಧ್ಯಾತ್ಮಿಕ ಪ್ರಪಂಚದೊಂದಿಗೆ ಬಲವಾದ ಬಂಧವನ್ನು ಹೊಂದಿದ್ದಾರೆ. ಇದನ್ನು ನೀರಿನ ರಾಶಿ ಎಂದು ಕರೆಯಲಾಗುತ್ತದೆ. ದಂತಕಥೆಯ ಪ್ರಕಾರ ಈ ರಾಶಿಯವರು ಸೌಮ್ಯವಾದ ಆತ್ಮದೇವರುಗಳಿಂದ ರಕ್ಷಿಸಲ್ಪಟ್ಟಿದ್ದಾರೆ. ಮೀನರಾಶಿಯವರು ಅಂತ್ಯವಿಲ್ಲದ ಸೃಜನಶೀಲತೆಯೊಂದಿಗೆ ಸ್ಫೂರ್ತಿಯನ್ನು ದೇವರಿಂದ ಪಡೆಯುತ್ತಾರೆ. ಇದು ಕಲೆಯ ಬಗ್ಗೆ ಅವರಿಗೆ ಉತ್ಸಾಹವನ್ನುಂಟು ಮಾಡುತ್ತದೆ. ದೇವರ ದಯೆಯಿಂದ ಅವರು ಯಾವಾಗಲೂ ತಮ್ಮ ಮನಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಮೇಲೆ ತಿಳಿಸಿರುವ ಈ ಎಲ್ಲ ರಾಶಿಯವರ ಮೇಲೆ ದೇವರ ಕೃಪೆ ಹೆಚ್ಚಾಗಿ ಇರುತ್ತದೆ. ದೇವರಿಗೆ ಈ ರಾಶಿಯವರೆಂದರೆ ತುಂಬ ಪ್ರೀತಿ. ದೇವರು ಮಕ್ಕಳೆಂದೇ ಈ ರಾಶಿಯವರನ್ನು ಕರೆಯಲಾಗುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ರೆ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.